ತಮಿಳುನಾಡು ಸರ್ಕಾರ ವರ್ಸಸ್ ತಮಿಳುನಾಡು ರಾಜ್ಯದ ಗವರ್ನರ್, ಕೇರಳ ಸರ್ಕಾರ ವರ್ಸಸ್ ಕೇರಳ ರಾಜ್ಯದ ಗವರ್ನರ್, ಕೋಲ್ಕತ್ತಾ ರಾಜ್ಯ ಸರ್ಕಾರ ಮತ್ತು ಕೋಲ್ಕತ್ತಾ ರಾಜ್ಯದ ಗವರ್ನರ್. ಇಲ್ಲೆಲ್ಲ ಗಮನಿಸಬೇಕಾದ ಒಂದೇ ಒಂದು ಅಂಶ ಅಂತಂದ್ರೆ, ಎಲ್ಲಿ ಬಿಜೆಪಿ ಪಕ್ಷ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ವೋ ಆ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳನ್ನ ಬಳಸ್ಕೊಂಡು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಕ್ಕೋಸ್ಕರ ಇಂಥ ಷಡ್ಯಂತ್ರಗಳನ್ನ ಮತ್ತೆ ಇಂಥ ಹುನ್ನಾರಗಳನ್ನ ಇಂಥ ರೀತಿಯ ನೀಚ ಕೃತ್ಯಗಳಲ್ಲಿ ತೊಡಗಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ಇವಾಗ ಪಾಯಿಂಟ್ ಬರೋಣ. ಕಳೆದ ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಮೂಡ ಹಗರಣ ಅಂದ್ರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಕುಟುಂಬದ ವರ್ಗಗಳು ಮಾಡಿದಂತಹ ಹಗರಣಗಳನ್ನ ಬೆಳಕಿಗೆ ತರಕ್ಕೆ ಹೊರಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಯಾರಾದ್ರೂ ಶೋಷಿತ ಸಮುದಾಯಗಳ ಸಮಾಜದ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಂದ್ರೆ ಅಂತ ಜನನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾವುದೇ ರೀತಿಯ ಸಣ್ಣ ಕಪ್ಪು ಚುಕ್ಕೆ ಇಲ್ದಂಗೆ ಸುದೀರ್ಘ 40 ವರ್ಷಗಳ ಕಾಲ ನಮ್ಮ ರಾಜಕೀಯ ಜೀವನನ ಸಾಗಿಸ್ಕೊಂಡ್ಬಂದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಸಿದ್ದರಾಮಯ್ಯ. 15 ಬಾರಿ ಬಡ್ಜೆಟ್ ಮಂಡಿಸಿರುವಂತ ಧೀಮಂತ ನಾಯಕ. ತಮ್ಗೆಲ್ಲ ಗೊತ್ತಿದ್ದಂಗೆ ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ರೀತಿಯ ಈ ರೀತಿಯ ಒಂದು 50 ಕೇಸ್ಗಳನ್ನ ಹಾಕಿದ್ರು. ಹಿಂದೆ ಅಲ್ಲಿದ್ದಂತಹ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರು ಇದನ್ನೆಲ್ಲಾನು ವಜಾ ಮಾಡಿದ್ರು. ಯಾಕೆ ವಜಾ ಮಾಡಿದ್ರು? ಅವ್ರಿಗೇನ್ ತಲೆ ಕೆಟ್ಟಿತ್ತ? ಅಲ್ಲಿ ಸತ್ಯ ಇದ್ದಿದ್ದಕ್ಕಲ್ವಾ ಖುಲಾಸೆ ಆಗಿದ್ದು.